ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಕೋಲಾರ ಜಿಲ್ಲೆ ಬೆಂಗಳೂರಿಗೆ 70 ಕಿಲೋಮೀಟರ್ ದೂರದಲ್ಲಿದೆ. ಯಾವುದೇ ಸರ್ಕಾರ ಬಂದ್ರೂ ಬಜೆಟ್ನಲ್ಲೂ ಅನ್ಯಾಯ ಮಾಡ್ತಾ ಇದ್ದೀರಾ, ಉಸ್ತುವಾರಿ ಸಚಿವರ ನೇಮಕದಲ್ಲೂ ಅನ್ಯಾಯ ಮಾಡ್ತಾ ಇದ್ದೀರಾ. ಕೋಲಾರ ಜಿಲ್ಲೆಯಲ್ಲಿ 6 ಕ್ಷೇತ್ರಗಳಲ್ಲಿ 4 ಕ್ಷೇತ್ರಗಳಲ್ಲಿ ಗೆದ್ದಿರುವಂತಹ ಕಾಂಗ್ರೆಸ್ ಶಾಸಕರಿಗೆ ನಿಮ್ಮ ಸಚಿವ ಸಂಪುಟದಲ್ಲಿ ಸಚಿವರಾಗುವ ಯೋಗ್ಯತೆ ಇಲ್ಲವಾ? ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ಅಷ್ಟು ನಿರ್ಲಕ್ಷ್ಯವೇ? ಇಡೀ ದೇಶಕ್ಕೆ ಹಾಲು, ಹಣ್ಣು, ತರಕಾರಿ, ಚಿನ್ನ ಕೊಟ್ಟಂತಹ ಕೋಲಾರ ಜಿಲ್ಲೆಯನ್ನು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ? ಉಸ್ತುವಾರಿ ಸಚಿವರನ್ನ ನೇಮಕ ಮಾಡ್ತೀರಾ, ಅವನಿಗೆ ಗಂಧ ಗಾಳಿನೇ ಗೊತ್ತಿರಲ್ಲ ಕೋಲಾರ ಜಿಲ್ಲೆಗೆ. ನಿಮಗೇನಾದ್ರು ಕೋಲಾರ ಜಿಲ್ಲೆ ಬೇಲೆ ಅಷ್ಟೇನಾದ್ರೂ ಏನು ಕೋಪನೋ ಇಲ್ಲ ಅಸೂಹೆ ಇದ್ರೆ ದಯವಿಟ್ಟು ನೀವು ಕೈ ಮುಗಿದು ಕೇಳ್ಕೊಂಡ್ಬಿಡ್ತೀನಿ, ನಮ್ಮ ಪಕ್ಕದ ಆಂಧ್ರಕ್ಕೆ ಸೇರಿಸ್ಬಿಡಿ. ಇಲ್ಲ ಪಕ್ಕಕ್ಕೆ ಸೇರಿಸ್ಬಿಡಿ. ಸುಮಾರು ನಮ್ದೇನು ಜಾಸ್ತಿ ದೂರ ಏನಿಲ್ಲ, ಆಂಧ್ರ ಇರೋದಿಲ್ಲಿ. ನಂಗ್ಲಿ ಬಾರ್ಡ್ರ್ ಬಿಟ್ಟರೆ ಆಂಧ್ರನೇ ನಮಗೆ. ನಿಮ್ಗೆ 70 ಕಿಲೋಮೀಟ್ರ್ ಬರಬೇಕು, ಇಲ್ಲಿಂದ 30 ಕಿಲೋಮೀಟ್ರ್ ಹೋದ್ರೆ ಆಂಧ್ರ ಬಂದ್ಬಿಡ್ತದೆ. ಆಂಧ್ರಕ್ಕೆ ಸೇರಿಸ್ಬಿಡಿ, ಪುಣ್ಯ ಕಟ್ಕೊಳ್ಬಿಡಿ. ಯಾಕಂದರೆ ಬರ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಬೆಲೆ ಕುಸಿತದಿಂದ ಇವತ್ತು ತತ್ತರಿಸ್ತಾ ಇದ್ದೀವಿ. ರೈತ ಕೂಲಿ ಕಾರ್ಮಿಕರ ಸಮಸ್ಯೆ ಯಾವ ರೀತಿ ಇದೆ ಅಂದರೆ, ಟೊಮಾಟೊ ಮಾರುಕಟ್ಟೆಯ ಸಮಸ್ಯೆ, ಒಂದು ಕಡೆ ಕುಡಿಯೋ ನೀರಿನ ಸಮಸ್ಯೆ, KC ವ್ಯಾಲ್ಯೂ ನೀರಿನ ಸಮಸ್ಯೆ, ನಕಲಿ ಬಿತ್ತನೆ ಬೀಜ, ಕೀಟನಾಶಕಗಳು, ಡ್ರಿಪ್ ಗೊಬ್ಬರಗಳು, ಇವು 101 ಸಮಸ್ಯೆ ಇದೆ. ಆದರೆ ಈ ಉಸ್ತುವಾರಿ ಸಚಿವನ್ ಬರ್ತಾನೆ, ಅತ್ತೆ ಮನೆಗೆ ಅಳಿಯ ಬಂದಾಗ ಬಂದು ಡ್ರೈ ಫ್ರೂಟ್ಸ್ ತಿನ್ನುಬಿಟ್ಟು ಅಧಿಕಾರಿಗಳ ಮೇಲೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿಬಿಟ್ಟು ನಾಪತ್ತೆ ಆಗಿದ್ದಾನೆ ಅಂತ ಹೇಳಿದ್ರೆ ಮತ್ತೆ ಬರಲ್ಲ. ಸರ್ಕಾರಿ ಕಾರ್ಯಕ್ರಮಕ್ಕ ಇಲ್ಲ ಯಾವ್ದಾನ ಅವರು ರಿಲೇಷನ್ನು ಇಲ್ಲ ಅವ್ರ ಕುಲಬಾಂಧವ್ರ ಕಾರ್ಯಕ್ರಮಕ್ಕೆ ಬಂದು ಹೋಗ್ತಾ ಇದ್ದಾನೆ. ನಾವು ಕೇಳ್ತಾ ಇರೋದು, ನಮ್ಮ ಕೋಲಾರ ಜಿಲ್ಲೆ ಜನತೆ ನಿಮ್ಗೇನು ಪಾಪ ಮಾಡಿದ್ದೀವಿ? 4 ಜನ ಶಾಸಕರು ಕೊಟ್ಟಿಲ್ವಾ? 4 ಜನ ಶಾಸಕರಲ್ಲಿ ಹಿರಿಯ ಶಾಸಕರು 3 ಸರಿ ಗೆದ್ದಿರೋರು ಇದ್ದಾರೆ, ಇಬ್ಬರಿಗೆ 2 ಸರಿ ಗೆದ್ದಿರೋರು ಇದ್ದಾರೆ. 3 ಸರಿ ಗೆದ್ದಿರೋರು ಕೊಡಿ, ಯಾರೇನಿಲ್ಲೇನು ಆಪೋಸ್ ಮಾಡ್ತಾ ಇಲ್ವಲ್ಲ. ಕೊಟ್ಟು ಅವ್ರಿಗೆ ಸಚಿವ ಸ್ಥಾನ ಕೊಟ್ಟು ಅವ್ರಿಗೆ ಇದು ಏನು ಉಸ್ತುವಾರಿ ಸಚಿವರು ಹೊಣೆ ಕೊಡಿ. ನಮ್ಗೆ ಕೋಲಾರ ಜಿಲ್ಲೆ ಸಮಸ್ಯೆ ಇವತ್ತು ರಸ್ತೆಯಲ್ಲೂ ಇವತ್ತು ಟೊಮಾಟೊ ಸುರಿತಾ ಇದ್ದೀವಿ, ಮಾವು ಸುರಿತಾ ಇದ್ದೀವಿ, ಹಾಲಿನಲ್ಲಿ ಕಲಬೆರಕೆಗಳಾಗ್ತಾ ಇದೆ, ಭ್ರಷ್ಟಾಚಾರ, DCC ಬ್ಯಾಂಕ್ ಮುಳುಗೋಗ್ಬಿಟ್ಟೈತೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಸಹ ನೀವು ಕೋಲಾರ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ, ರೈತ ಸಂಘದಿಂದ ಎಚ್ಚರಿಕೆ ನೀಡ್ತಾ ಇದ್ದೀವಿ. ನೂತನ ಮುಖ್ಯಮಂತ್ರಿಗಳಿಗೆ, ನೂತನ ಸಚಿವ ಸಂಪುಟ ರಚನೆ ಮಾಡ್ತಾ ಇರೋರಿಗೆ ಈ ಒಂದು 2ನೇ ಸಚಿವ ಸಂಪುಟದಲ್ಲಿ ಕೋಲಾರ ಜಿಲ್ಲೆಯ ಒಂದು ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ನೀಡಿ, ಒಂದು ಉಸ್ತುವಾರಿ ಜವಾಬ್ದಾರಿ ನೀಡಿ ಕೋಲಾರ ಜಿಲ್ಲೆಯ ಅಭಿವೃದ್ಧಿಯ, ರೈತ ಕೂಲಿ ಕಾರ್ಮಿಕರ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ರೆ ಖಂಡಿತವಾಗ್ಲೂ ಕೋಲಾರ ಮತ್ತೆ ಏನು ಇವತ್ತು ಆಂಧ್ರ ಕರ್ನಾಟಕ ಗಡಿ, ನಂಗ್ಲಿ ಗಡಿ ಭಾಗ ಏನಿದೆ ಅದನ್ನು ನಾವು ಬಂದ್ ಮಾಡುವ ಮುಖಾಂತರ ನಮ್ಮ ಕೋಲಾರ ಜಿಲ್ಲೆಯನ್ನು ಹಕ್ಕದ ಆಂಧ್ರಕ್ಕೆ ಸೇರಿಸಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ನೀವೇನಾದ್ರೂ ರಾಜ್ಯದ ಭೂಪಟದಲ್ಲಿ 31 ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯನ್ನು ಮರ್ತಂತ ಕಾಣಿಸ್ತಾ ಇದ್ದೀರಾ? ನಿಮಗೇನೋ ಮತಿಮರುಪು ಇದ್ರೆ ಹೇಳಿ, ನಾವು ಜ್ಞಾಪಕ ಮಾಡ್ತೀವಿ. ಇಲ್ಲವಾದರೆ ಈ ಒಂದು 2ನೇ ಸಚಿವ ಸಂಪುಟದಲ್ಲಿ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ನೀಡಿ ಕೋಲಾರ ಜಿಲ್ಲೆಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಇಲ್ಲಾರೆ ಆಂಧ್ರಕ್ಕೆ ಸೇರಿಸಬೇಕಂತೇಳಿ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.